ಯಾರಾಗ್ಬೋದು ಸರ್ ನಿಮ್ಮ ಸಂಸದರು? 100% ರಾಜು ಗೌಡ್ರೆ ಗೆಲ್ಲೋದು. ಶೋಭಾಕರನ್ ಅವರು ಮಂಗಳೂರು ಕಡೆ ಏನೋ ಹೋಗಿದ್ರಂತೆ, ಅಲ್ಲಿ ಹೋಗಿ ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಅಲ್ಲಿ ಗೋ ಬ್ಯಾಕ್ ಆಗಿ ಈ ಬ್ಯಾಕ್ ಬಂದಿದ್ದಾರೆ ಅವರು. ಹಂಗೂ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಅದು ಮೋದಿ ಅವ್ರನ್ನ ನೋಡಿನೇ ಓಟ್ ಆಯಮ್ಮನ ನೋಡಿ ಓಟ್ ಯಾರು ಹಾಕಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಗೆಲ್ಲುತ್ತೆ. ಕಾಂಗ್ರೆಸ್ 20 ಬರ್ಬೋದು, 8 ಕ್ಷೇತ್ರ ಬಿಜೆಪಿ ಬರ್ಬೋದು ಅಷ್ಟೇ. ಮೋದಿ 10 ವರ್ಷ ರೂಲ್ ಮಾಡಿದ್ರಲ್ಲ, ಯಾವ ಈ ಮಿಡಿಲ್ ಕ್ಲಾಸು ಲೋ ಕ್ಲಾಸ್ಗೆ ಉಪಕಾರ ಮಾಡ್ದಂಗೆ ಅವರು ಏನ್ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ಬೆಂಗಳೂರು ಉತ್ತರ ಭಾಗದ ಮಲ್ಲೇಶ್ವರಂನ ವೈಯಾಲಿ ಕಾವಲ್ನಲ್ಲಿದ್ದೀವಿ. ಇಲ್ಲಿನ ಜನ ಯಾರು ಆಗ್ತಾರೆ ಅವರ ಸಂಸದರು, ಬನ್ನಿ ಕೇಳೋಣ ಅವ್ರನ್ನ. ಸರ್ ನಮಸ್ತೆ. ಸರ್, ಮತದಾನ ನಡೆದಿದೆ 28 ಕ್ಷೇತ್ರದ್ದು. ನಿಮ್ಮ ಮಲ್ಲೇಶ್ವರಂನಲ್ಲೂ ಮತದಾನ ನಡೆದಿದೆ. ಯಾರಾಗ್ಬೋದು ಸರ್ ನಿಮ್ಮ ಸಂಸದರು? ಒಳ್ಳೆಯವರು ಆಗುತ್ತೆ. ಅಂದರೆ ಯಾರು ಸರ್ ಆ ಒಳ್ಳೆಯವರು? ಒಳ್ಳೆಯವರು ಯಾರು ಅಂದರೆ, ಈಗ ರಾಜು ಗೌಡ್ರು ಇದ್ದಾರಲ್ಲ, ಅವರು ಒಳ್ಳೆಯವರೇ, ಒಳ್ಳೆ ಎಜುಕೇಟೆಡು. ಅವರು ಒಳ್ಳೇದು ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಅದರಿಂದ ಅವರು ಬರೋಕ್ಕೆ ನಮಗೆ ಚಾನ್ಸ್ ಇದೆ. ಅವ್ರು ಬರ್ಬೋದು, ಗೆಲ್ಬೋದು. ಅವರು ಅಂದರೆ ರಾಜೀವ್ ಗೌಡ್ರೆ ಗೆಲ್ಬಹುದು ಅನ್ನೋದು ನಿಮ್ಮ ಮಾತು. ಸರ್, ಯಾವ ಕಾರಣಕ್ಕೆ, ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೆ? ಅವರು ಓದಿದ್ದಾರೆ, ಎಜುಕೇಟೆಡು, ಸೀನಿಯರ್ಗಳು. ಅವ್ರ ತಂದೆ ತಾಯಿ ತಾತ ಮುತ್ತಾತರ ಕಾಲದಿಂದ ಅವರು ರಾಜಕೀಯದಲ್ಲಿ ಬಂದವರು. ಈಗ ಇವರು ಆ ಲೈನ್ ಒಂದು ಸ್ವಲ್ಪ ಗೊತ್ತು. ಅದರಿಂದ ಇವರು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದರಿಂದ ಅವ್ರು ಒಳ್ಳೇದು ಮಾಡ್ತಾರೆ. ರಾಜೀವ್ ಗೌಡ್ರು ವರ್ಸಸ್ ಶೋಭಾ ಕರಂದ್ಲಾಜೆ. ಶೋಭಾಕರನ್ ಅವರು ಎಲ್ಲಿ ಈ ಕಡೆ ಯಶವಂತಪುರಲ್ಲಿ ಒಂದು ಸತಿ ಗೆದ್ದರು. ಅಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಅಲ್ಲಿರೋರು ಎಮ್ಮಣ್ಣ ಆಚೆ ಕಲಿಸಿದ್ರು. ಮಂಗಳೂರು ಕಡೆ ಏನೋ ಹೋಗಿದ್ರಂತೆ, ಅಲ್ಲಿ ಹೋಗಿ ಗೋ ಬ್ಯಾಕ್ ಅಂತ ಹೇಳಿದಾರಂತೆ. ಅಲ್ಲಿ ಗೋ ಬ್ಯಾಕ್ ಆಗಿ ಈ ಬ್ಯಾಕ್ ಬಂದಿದ್ದಾರೆ ಅವರು. ಇಲ್ಲಿ ಯಾವುದು ಸಿಕ್ಕಲ್ಲ ಎಮ್ಮನಿಗೆ. ಹಂಗೂ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಅದು ಮೋದಿ ಅವ್ರನ್ನ ನೋಡಿನೇ ಓಟ್ ಹಾಕ್ಬೇಕು. ತಪ್ಪಗ ಆಯಮ್ಮನ ನೋಡಿ ಓಟು ಯಾರು ಹಾಕಲ್ಲ. ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ 69 ಭಾಗದಷ್ಟು ಮತದಾನ ನಡೆದಾಗಿದೆ ಇವಾಗ. ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದ ಒಂದು ರಾಜಕೀಯದಲ್ಲಿ ಒಂದು ಹೆಸರನ್ನು ಮಾಡಿದವರು, ಮತ್ತು ಸಚಿವರಾಗಿ, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಶೋಭಾ ಕರಂದ್ಲಾಜೆ ಅವರು. ಮತ್ತು ಸಂಸದರಾಗಿ, ಈ ಹಾಲಿ ಸಂಸದರಾಗಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇದ್ದಂಥವರು ಈ ಬಾರಿ ಇಲ್ಲಿ ಬಂದು ನಿಂತಿದ್ದಾರೆ. ಅವರ ವರ್ಚಸ್ಸಿನ ಮುಂದೆ ರಾಜೀವ್ ಗೌಡರು ಗೆಲ್ತಾರಾ ಅನ್ನೋ ಪ್ರಶ್ನೆ. 100% ರಾಜು ಗೌಡ್ರೆ ಗೆಲ್ಲೋದು. ಆ ಎಮ್ಮನಿಗೆ ಚಾನ್ಸ್ ಕಡಿಮೆನೆ. ಇನ್ನು ಕರ್ನಾಟಕದ 28 ಕ್ಷೇತ್ರ, ಒಂದು ಕಡೆ ಮೈತ್ರಿ, JDS ಮತ್ತು BJPಯ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು. ಯಾವ್ದು ಗೆಲ್ಬೋದು? ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಗೆಲ್ಲುತ್ತೆ. ಹೌದು, ಅವರಿಂದ ಬಡವರು ಎಲ್ಲರೂ ಸ್ವಲ್ಪ ಸುಖ ಪಡ್ತಿದ್ದಾರೆ. ಅದರಿಂದ ಹೊಟ್ಟೆ ತುಂಬಿದೆ. ಅದರಿಂದ ಅವರು ಬರುತ್ತಾರೆ. ಅವ್ರಿಗೆ ಅಂದರೆ ಇಡೀ ಭಾರತದಲ್ಲಿ ಒಂದಿಷ್ಟು ಲೆಕ್ಕಾಚಾರ ಅಂದರೆ ಮೋದಿ ಅಲೆ ಮುಖಾಂತರ ಎಲ್ಲ ಗೆಲ್ತಾರೆ ಅನ್ನೋ ಮಾತುಕತೆ. ಆದರೆ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಅದನ್ನು ಹೈಕಮಾಂಡ್ ಅವರು ಕೂಡ ತಗೊಂಡಿದ್ದಾರೆ. ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಗಮನ ಹರಿಸಿದಂಥ ಕ್ಷೇತ್ರ ನಮ್ಮ ಕರ್ನಾಟಕ ಕ್ಷೇತ್ರ. ಇಲ್ಲಿ 28 ಕ್ಷೇತ್ರದಲ್ಲಿ BJP ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು ನಿಮ್ಮ ಲೆಕ್ಕಾಚಾರ? ಕಾಂಗ್ರೆಸ್ 20 ಬರ್ಬೋದು. ಕಾಂಗ್ರೆಸ್ 20 ಬರ್ಬೋದು. ಸರ್, ಈಗ ಹಾಲಿ ಇರೋದು ಒಬ್ಬರೇ ಸಂಸದರು. 20 ಬರ್ಬೋದು. 8 ಕ್ಷೇತ್ರ BJP ಬರ್ಬೋದು ಅಷ್ಟೇ. ಸರ್, ಒಂಥರ ಕ್ಯೂರಿಯಾಸಿಟಿ ಆಗಿದೆ, ಹೇಗೆ ಹೇಳ್ತೀರಾ ಸರ್ ಇದನ್ನು? ಹೇಗೆ ಹೇಳ್ತೀನಿ ಅಂದರೆ, ಈಗ ಗ್ಯಾರಂಟಿ 5 ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಪರವಾಗಿ, ಅದು ಬಂದು ಎಲ್ಲರ ಕಡೆನೂ ಹೋಗಿ ಸೇರ್ತಾ ಇದೆ. ಎಲ್ಲರೂ ಅದರ ಬಗ್ಗೆ ಸಂತೋಷ ಪಡ್ತಾ ಇದ್ದಾರೆ. ಅದರಿಂದ ಊಟ ತಿಂತಾ ಇದ್ದಾರೆ. ಅದರಿಂದ ಅವ್ರಿಗೆ ಓಟು ಆಗುತ್ತೆ ಅನ್ನೋದು ನಮಗೊಂದು ನಂಬಿಕೆ. ಸರ್, ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ತೀವಿ ಅಂತ ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು ಹೇಳ್ತಾರೆ, ವಿಜಯೇಂದ್ರ ಅವರು. ಭಾರತದಲ್ಲಿ 400 ಕ್ಷೇತ್ರ ಗೆಲ್ತೀವಿ, ಅದ್ರ ಕರ್ನಾಟಕದ ಉಡುಗೊರೆ ತುಂಬ ದೊಡ್ಡದಾಗಿರುತ್ತೆ ಅನ್ನೋದು ಅವ್ರ ಮಾತು. ಏನು ಹೇಳ್ತೀರಾ ಸರ್? ಸರ್, ಅವ್ರಿಗೆ ನಾನೊಂದು ಮಾತು ಕೇಳ್ತೀನಿ. ಮೋದಿ 10 ವರ್ಷ ರೂಲ್ ಮಾಡಿದ್ರಲ್ಲ, ಯಾವ ಈ ಮಿಡಿಲ್ ಕ್ಲಾಸು ಲೋ ಕ್ಲಾಸ್ಗೆ ಉಪಕಾರ ಮಾಡ್ದಂಗೆ ಅವರು ಏನು ಕೆಲಸ ಮಾಡಿದ್ದಾರೆ? ಒಂದು ಕೆಲಸನ ಮಾಡಿಲ್ಲ. ಏನೋ ರೈತರಿಗೆ ಏನೋ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರಂತೆ. ಅದು ರೈತರಿಗೆ ಹೋಗಿ ಸೇರಿದೋ ಇಲ್ಲ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಸಿಟಿ ಕಡೆಯವ್ರಿಗಂತೂ ಅವ್ರ ಕಡೆಯಿಂದ ಏನೂ ನಡೆದಿಲ್ಲ. ಸರ್, ಇದು ದೇಶದ ಲೆಕ್ಕಾಚಾರ ಆದರೆ ನಿಮ್ಮ ಮಲ್ಲೇಶ್ವರಂಗೆ ಬರ್ತಿದೆ. BJPಯ ಭದ್ರಕೋಟೆ ಮಲ್ಲೇಶ್ವರಂ ಅನ್ನೋ ಒಂದು ಮಾತು ನಡೀತಾ ಇದೆ. ಈ ಬಾರಿ ಅದು ಬದಲಾಗುತ್ತೆ? ಖಂಡಿತ ಬದಲಾಗುತ್ತೆ. ಶೋಭಾ ಕರಂದ್ಲಾಜೆ ಅವರ ಈ ಅನುಭವದ ಮುಂದೆ ರಾಜೀವ್ ಗೌಡರು ಅಷ್ಟೊಂದು ಸಾಧನೆ ಮಾಡ್ತಾರೆ? ಆ ಎಮ್ಮನ್ಗನ ಇವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇವರು ಆ ಎಮ್ಮನ್ಗನ ಇವರು ಎಜುಕೇಟೆಡ್, ಭಾರಿ ಓದಿದ್ದಾರೆ. ಇವರು ದೇಶ ನಡೆಸ್ಬೋದು.
ಇವರು MP ಆಗ್ಬೋದು. ಡೆಲ್ಲಿನಲ್ಲಿ ಇವರು ಮಾತಾಡೋಕ್ಕೆ ಚಾನ್ಸ್ ದೊರಕಬೋದು. ಓಕೆ ಸರ್. ಇಲ್ಲೇ ಮಲ್ಲೇಶ್ವರಂನಲ್ಲಿ ತುಂಬ ವರ್ಷಗಳಿಂದ ನೋಡ್ತಾ ಇರ್ತೀರಾ. MP ಆಗಿ ರಾಜೀವ್ ಗೌಡರು ಬಂದರೆ ಏನೇನು ಕೆಲಸ ಆಗಬೇಕು, ನಿಮ್ಮ ಆಕಾಂಕ್ಷೆಗಳೇನು ಸರ್? ಅವ್ರಿಗಂತ ಸ್ವಲ್ಪ ಗೌರ್ಮೆಂಟಲ್ಲಿ ಈ ಕೆಲಸ ಮಾಡಬೇಕು ಅಂತ ಒಂದು ಇದು ಇರುತ್ತಲ್ಲ, ಅದನ್ನು ನಾವು ಹೋಗಿ ಕೇಳ್ತೀವಿ ಅವ್ರನ್ನ, ಇದು ಮಾಡಿಕೊಡಿ ಅಂತ. ಅವ್ರು ಇಲ್ಲೇ ಇದ್ದಾರೆ, ಇಲ್ಲೇ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಇದ್ದಾರೆ. ಸರ್, ನಿಮ್ಮ ಕಡೆಯಿಂದ ನಾವು ನಿಮಗೆಲ್ಲ ಓಟಾಗಿ ಗೆದ್ದಿಸಿದ್ವಲ್ಲ, ನಮಗೆ ಈ ಕೆಲಸ ಮಾಡಿಕೊಡಿ ಅಂತ ಕೇಳ್ತೀವಿ. ಅವ್ರು ಮಾಡಿಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ದಾರೆ. ಅಂದರೆ ನಿಮ್ಮ ಪ್ರಕಾರ ರಾಜೀವ್ ಗೌಡರು ಸ್ಥಳೀಯರು ಯಾವುದೇ ಕೆಲಸಗಳನ್ನ ಸುಲಲಿತವಾಗಿ ಮಾಡಿಕೊಡ್ತಾರೆ? ಕೊಡ್ತಾರೆ. ಬುದ್ಧಿವಂತ ಮನುಷ್ಯ, ಮಾಡಿಕೊಡ್ತಾರೆ. ಓಕೆ ಸರ್. ಯಾವುದೇ ಚುನಾವಣೆ ಬಂದರೂ ಸ್ಥಳೀಯ ಮುಖಂಡರು ಅಥವಾ ಸ್ಥಳೀಯ, ಈಗ ಲೋಕಸಭೆ ಚುನಾವಣೆ ಉದಾಹರಣೆಗೆ ತಗೊಂಡ್ರೆ ಸ್ಥಳೀಯರು ಅಂದರೆ ವಿಧಾನಸಭಾ ಕ್ಷೇತ್ರ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಶ್ವಥ್ ನಾರಾಯಣ ಅವರು, ಇವರ ವರ್ಚಸ್ಸು ನಡೆಯಲ್ವಾ ಹಾಗಿದ್ರೆ? ಅವ್ರದ್ದು ನಡೀತಾ ಇದೆ, ಅವ್ರಿಗೆ ಬೇಕಾಗಿರೋರಿಗೆ ನಡೀತಾ ಇದೆ, ಉಳಿದವ್ರಿಗೆ ನಡೀಲಿಲ್ಲ.